ನೋಡಿ, ಧರ್ಮಸ್ಥಳದ ವಿಚಾರವಾಗಿ ಅದು ಗೊಂದಲಗಳಿದ್ದಂತ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ. ಅಲ್ಲಿ ಸೌಜನ್ಯ ಕೇಸ್ ಆದ ನಂತರ ಹಲವಾರು ಗೊಂದಲಗಳು, ಹೋರಾಟ, ಸ್ಟ್ರೈಕು ಇತರ ಎಲ್ಲ ಬಂದಿದ್ರಿಂದ ಅದನ್ನ ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರ ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ. ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಅವನು ಈ ತರ ಇದೆ, ನಾನು ಇಷ್ಟೊಂದು ಹೆಣಗಳಿದಾವ ಅಲ್ಲಿ ನೋಡ್ಬೇಕು, ನನಗೆ ಆದೇಶ ಕೊಡ್ಬೇಕಂತ ಹೇಳಿ ಕೋರ್ಟ್ ಮೂಲಕನೂ ಸಹ ಆದೇಶ ತಗೊಂಡ್ಮೇಲೆ ಆಮೇಲೆ ನಾವು SIT ಹಾಕಿದ್ರೆ ಒಳ್ಳೇದು ಎಲ್ಲರನ್ನು ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ಆದ್ರೆ ಅವನ ಅನಾಮಿಕ ಎಷ್ಟೋ ತಕೊಂಡು ಹೋಗುವಂತ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಒಂದಿಷ್ಟು ಅಂತ ಇರುತ್ತೆ, ಅದನ್ನ ಗುರಿ ಆದ್ಮೇಲೆ ಬಿಟ್ಕೊಡ್ಬೇಕು. ಅದನ್ನ ರಾಜ್ಯ ಸರ್ಕಾರನು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಹೇಳೋದಷ್ಟೇ, ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗ್ಬಾರ್ದು, ಅಲ್ಲಿ ಏನೂ ತೊಂದರೆ ಆಗ್ಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂತ ಕ್ಷೇತ್ರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ವಿ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಯಾವಾಗ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋದ್ಮೇಲೆ ನಾವು SIT ಮಾಡಿದ್ದೀವಿ. ಮತ್ತೆ ಅಲ್ಲಿ ಹೊಡೆದಾಟ, ದೊಂಬಿ, ಯಾರ ಕಮ್ಮರಡಿನ ಯಾರ ಇದಲ್ಲ ಅವರೆಲ್ಲ ಸೇರ್ಕೊಂಡು, ತಿಮ್ಮರಡಿ ಅವರೆಲ್ಲ ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದ್ಮೇಲೆ ಇದನ್ನು ಸಹಜವಾಗಿ SITಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದುವರಿಸಿಕೊಳ್ಳೋದಂಥದ್ದು ಏನಿಲ್ಲ. ಅದನ್ನ ವರದಿ ಏನು ಇವತ್ತು ನಾಳೆಯಲ್ಲಿ ಕೊಡ್ತಾರೆ, ಆಮೇಲೆ ನಾವು ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ನೋಡಿ, ಎಲ್ಲರೂ ಸಹಜವಾಗಿ ಕೇಳ್ತಾರೆ ಅದೇನ್ ಮಾಡ್ತೀರಿ ಅಂತ. ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋ ಮೂಲಕ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅನಾಮಿಕ ವ್ಯಕ್ತಿ ಇದಾರಲ್ಲ, ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಒಂದು, ಮತ್ತೆ ಆತ ತೋರ್ಸಿರೋ ಪಾಯಿಂಟ್ ಅಲ್ಲಿ ಕೇವಲ ಒಂದ್ ಕಡೆ ಏನೋ ಸಿಕ್ಕಿದೆ, ಒಂದ್ ಕಡೆ ಎರಡ್ ಕಡೆ ಸಿಕ್ಕಿರ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಈ ಜಿಲ್ಲಾಡಳಿತಕ್ಕೆ ಒಂದ್ ಕಡೆ ಖರ್ಚು, ಮತ್ತೊಂದ್ ಕಡೆ ಈ ಅಪಪ್ರಚಾರಕ್ಕೆ ಬ್ರೇಕ್ ಬೀಳುತ್ತೆ. ಅಲ್ಲ, ಜಿಲ್ಲಾಡಳಿತ ಖರ್ಚಿಗಿಂತ ಕೋರ್ಟಿಂದ ಆದೇಶ ಬಂದಾಗ ಏನ್ ಮಾಡ್ತೀರಿ ಹೇಳಿ? ನೀವೇ ಒಂದು ಕೋರ್ಟಿಂದ ಆದೇಶ ತಂದಾಗ ಕೋರ್ಟ್ ಆದೇಶ ಮಾಡೋ ಸರ್ಕಾರಗಳು ಏನ್ ಮಾಡ್ತೀವಿ, ನಾವೇನ್ ಮಾಡಕ್ಕಾಗತ್ತೆ? ಆ ಸರ್ಕಾರ ಕೋರ್ಟ್ ಆದೇಶ ಬಂದಾಗ ಅನಾಮಿಕ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ನಾವು ನೋಡುವಂತ ಕೆಲಸ ಹಾಕ್ಬಿಟ್ರೆ ನಾವು ಬೇರೆ ಕಡೆ ಎಲ್ಲ ನಾವು ಹೇಳುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗಿ ಇದು ಕೊನೆ ಹಂತದಲ್ಲಿ ಬರುತ್ತೆ ಅನ್ನೋದು ನಮ್ಗೆ. 20 ಅಡಿ ಆಳ ತನಕ ನೀವು ಗುಂಡಿ ತೆಗೆದಿರಿ, ಯಾರ ಮನುಷ್ಯ 20 ಅಡಿ ಆಳ ತನಕ ಓಡ್ತಾರೆ, ನಂಬಿಕೆ ಇದೆ. ಅಟ್ಲೀಸ್ಟ್ SIT ಅದನ್ನಾರು ಸರ್ ಏನ್ ಮಾಡಕ್ಕಾಗತ್ತಲ್ಲ. ನೋಡಿ, ಅವನು ಅನಾಮಿಕ ಏನ್ ಹೇಳಿದ ಅದು ಮಾಡಿದ್ದಾರೆ. ಅವನು ಯಾವ ತರ ಬಂದ್ ಮಾಡಿದಾನೋ ಗೊತ್ತಿಲ್ಲ, ಒಟ್ಟು ಅವನು ಸರಿ ಇದಾನೋ ಸರಿ ಇಲ್ಲೋ ಗೊತ್ತಿಲ್ಲ. ಕೋರ್ಟ್ ಆದೇಶ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಅದೇನಾದ್ರು ಆಗಿಲ್ಲ ಅಂದ್ಮೇಲೆ ಅನಾಮಿಕನ ಮೇಲೆ ಏನ್ ಕ್ರಮ ತಗೊಳ್ತಾರ ಅನ್ನೋದು ಮುಂದೆ ಇದೆ, ಅದು ಮಾಡ್ಲೇಬೇಕು. ಇಲ್ಲ, ಕೊಡಲ್ಲ. ಮಧ್ಯಂತರ ವರದಿ ಕೊಡ್ಲಿಕ್ಕೆ ಬರೋದಿಲ್ಲ, ಹಂಗೆಲ್ಲ. ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆತರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ, ಬಹುಶಃ ಲಾಸ್ಟ್ 13 ಇರ್ಬೇಕೇನಿದ್ರು, ಅದಕ್ಕೆ ಲಾಸ್ಟ್ ಅಂತ ಹೇಳ್ತಿದ್ರು ಅಷ್ಟೇ. ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲಂದ್ರಲ್ಲಿ 20 ಅಡಿ ಇಲ್ಲ ಅಗಿಯೋದಂದ್ರೆ ಅದು ಏನ್ ಸರ್? ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ ಧರ್ಮಸ್ಥಳ ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ, ಧರ್ಮದ ಬಗ್ಗೆ ಆಧಾರವಾಗಿ ಇಟ್ಕೊಂಡಿರುವಂತ ಒಂದು ಕ್ಷೇತ್ರ. ಇಡೀ ರಾಜ್ಯದಲ್ಲಿ ಉತ್ತರ ಕಾಶಿ ಅಂತ ಹೇಳಿರುವಂತ ಒಂದು ಕ್ಷೇತ್ರ ಇದೆ. ಇದರಲ್ಲಿ ಬಿಜೆಪಿಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಿಂದುತ್ವವನ್ನ ಬೆಳೆಸೋಕ್ಕೋಸ್ಕರ ನೀವು ಮಾಡೋದಾದ್ರೆ ಹಾಗಾದ್ರೆ ಹೈಕೋರ್ಟ್ ಮೇಲೆ ನೀವು ವಾದ ಮಾಡಿ, ಹೈಕೋರ್ಟ್ಗೆ ಹಾಗಾದ್ರೆ ನೀವು ಇದು ಮಾತಾಡಿ. ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ಅದನ್ನ ನಾವು ಮಾಡಿದ್ದ ಅದು. ಅವ್ನು ಹೈಕೋರ್ಟಿಗೆ ಹೋಗಿ ತಗೊಂಡು ಬಂದ ಮೇಲೆ ತಾನೇ ನಾವು SIT ಕೊಟ್ಟಿರೋದು. ನೀವು ಮಾತಾಡಿ. ಹಂಗಾದ್ರೆ ನಾವೇನು ಅಲ್ಲಿ ಅಗಿಬೇಕಂತ ನಮಗೇನು ಆಸೆ ಇರ್ಲಿಲ್ಲ. ಅಲ್ಲಿ ನಮಗೆ ಯಾವುದೇ ಆ ತರ ಇರ್ಲಿಲ್ಲ. ಆ ಕ್ಷೇತ್ರದ ಬಗ್ಗೆ ನಮಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ನಮಗೂ ಇದೆ, ಅಪಾರವಾದ ಗೌರವ ಇದೆ. ಆ ತರ ಯಾವುದೇ ತೊಂದರೆ ಕೊಡುವಂತ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಗೊಂದಲ ಮಾಡಿ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. ನಾವು ಹಿಂದೂಗಳೇ, ನಿಮ್ಗಿಂತ ಜಾಸ್ತಿ ಪೂಜೆ ಪುರಸ್ಕಾರ ಮಾಡೋರು ನಾವೇ ಇದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವ್ರು ಬೇಡ. ಸರ್, ಆಮೇಲೆ ಇನ್ನೊಂದು, ರಾಜಣ್ಣ ವಿಚಾರದಲ್ಲಿ ಬಹಳಷ್ಟು ಷಡ್ಯಂತ್ರ ಆಗಿದೆ, ಪಿತೂರ ಆಗಿದೆ ಅನ್ನೋ ವಿಚಾರಗಳು ಕೂಡ ಅದೆಲ್ಲ ಬಿಜೆಪಿಯವರು ಹೇಳ್ತಿರೋದು ಬಿಟ್ರೆ ನಾವಲ್ಲ. ರಾಜಣ್ಣರ ವಿಚಾರದಲ್ಲಿ ಕೇಂದ್ರ ನಮ್ಮ ನಾಯಕರು ತೀರ್ಮಾನ ಮಾಡಿರುವಂತದ್ದು ಏನಿದೆ ಅದು ಮಾಡಿದ್ದಾರೆ. ಅದ್ರ ಬಗ್ಗೆ ಪಿತೂರಿ ಏನಿದೆ ಅವ್ರು ಹೇಳಿರ್ಬೋದು. ಯಾವುದೇ ಪಿತೂರಿ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಯತ್ನಾಳನ್ನ ಬಿಜೆಪಿ ಎತ್ತು ಬಿಸಾಕಿದ್ರಲ್ಲ, ಅದು ಯಾವ ಪಿತೂರಿ? ಹಂಗಂದ್ರೆ ಅವ್ನು ಹೇಳಿಲ್ವಾ? ವಿಜೇಂದ್ರ ಹತ್ರ 3,500 ಕೋಟಿ ರೂಪಾಯಿ ಇದೆ, ಭ್ರಷ್ಟಾಚಾರ ಮಾಡಿದ್ದಾನೆ, ದುಬೈಯಲ್ಲಿ ಹೋಟ್ಲು ಮಾಡಿದ್ದಾನೆ, ಅಲ್ಲಿ ಹೋಟ್ಲು ಮಾಡಿದ್ದಾನೆ, ಅಪ್ಪ ಮಕ್ಕಳು ಮಾಡಿದಾನೆ ಅಂತ ಹೇಳಿದ್ಮೇಲೆ ತಾನೆ ಇವ್ರು ವಜಾ ಮಾಡಿದ್ದು. ಅಂದ್ರೆ ಇವ್ರು ಬೇಕಾದ್ರೆ ವಜಾ ಮಾಡ್ಬೋದು, ನಮ್ಮಲ್ಲಿ ಮಾಡಕ್ ಬರಲ್ವಾ? ಅದು ಇದು ಯಾರದೇ ಹೇಳಿ, ಯಾವುದೇ ಕೈವಾಡ ಗೀವಾಡ ಪ್ರಶ್ನೆ ಇಲ್ಲ. ಕೇಂದ್ರದ ನಾಯಕರು ಏನ್ ಹೇಳಿದ ಅದಕ್ಕೆ ಮುಖ್ಯಮಂತ್ರಿ ಮಾಡಿರ್ತಾರೆ ಬಿಟ್ರೆ ಇದ್ರದ್ದು ಆ ತರ ಏನು ವಾತಾವರಣ ಇಲ್ಲ. ಥ್ಯಾಂಕ್ ಯು. ನೋಡಿ, ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಅಲ್ಲಿ ಇದೆಯಪ್ಪ.
ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಬೇಡಿ. ಅವ್ರು ಮಾತಾಡೋದು ಏನಂತ ನೀವು ತೀರ್ಮಾನ ಮಾಡ್ಕೊಂಡು ಮಾತಾಡಿ, ನಮ್ದೇನಿಲ್ಲ. ಅವರು ರಾಜಣ್ಣ ಒಳ್ಳೆ ಮನುಷ್ಯರಿದ್ದಾರೆ. ಅವರ ಇತ್ತೀಚಿನ ಅವರ ವರದಿಗಳು ಒಂದಿಷ್ಟು ಎಫೆಕ್ಟ್ ಆಗಿರ್ಬಿಟ್ರೆ ಬೇರೆ ಏನಿಲ್ಲ, ಅದರಿಂದ ಆಗಿರ್ತ ಬಿಟ್ರೆ ಪಕ್ಷದಿಂದ ಯಾವ ಮುಖಂಡರು ಮಾಡಿದ್ದು ಅಲ್ಲ. ಓಕೆನಾ? ಸಚಿವಾಕಾಂಕ್ಷಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.